ವಿದ್ಯಾರ್ಥಿಗಳೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಎಸ್.ಟಿ ಡಿಪಾರ್ಟ್ಮೆಂಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಆ ಕುರಿತು ಆಲ್ರೆಡಿ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಇದರ ಸಂಪೂರ್ಣ ಮಾಹಿತಿ 2 ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ, ಅರ್ಜಿ ಸಲ್ಲಿಸಿದ ನಂತರ ನಾವು ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಂತ. ನೋಡಿ ವಿದ್ಯಾರ್ಥಿಗಳೇ, ನೀವು ಅರ್ಜಿ ಸಲ್ಲಿಸಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಾಲೂಕು ಆಫೀಸಿಗೆ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ತಾಲೂಕು ಆಫೀಸಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಡಿಸ್ಟಿಕ್ ಆಫೀಸಲ್ಲಿ ಅಂದರೆ ತಾಲೂಕು. ಈ ನೋಡಿ, ಮೊದಲು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಎರಡೂ ಒಂದೇ. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ SC ST ಎರಡೂ ಬರ್ತಿತ್ತು. ಇತ್ತೀಚೆಗೆ ಏನು ಮಾಡಿದ್ದಾರೆ, SC ಡಿಪಾರ್ಟ್ಮೆಂಟ್ ಬೇರೆ ಮತ್ತು ST ಡಿಪಾರ್ಟ್ಮೆಂಟ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆನೇ ಬೇರೆ ಮಾಡಿದ್ದಾರೆ ಮತ್ತು ST ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನೇ ಬೇರೆ ಮಾಡಿದ್ದಾರೆ. ಆದರೆ ಆಫೀಸ್ ಒಂದೇ. ನೀವು ಈ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸಪ್ಪ ಅಂದರೆ ಆ ಕುರಿತು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ತಾಲೂಕು ಆಫೀಸ್ನಲ್ಲಿ ಕೇಳಿ, ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ನೀವು ಡಿಸ್ಟಿಕ್ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನೊಂದು ನೋಡಿ ವಿದ್ಯಾರ್ಥಿಗಳೇ, ಈ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಈಗ ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಈಗ ನೀವು ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿ ಅಂದ್ಕೊಳ್ಳೋಣ. ನೀವು ಕೊಪ್ಪಳದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತೀರಿ. ಆಗ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಪ್ಪ ಅಂದರೆ ಕೊಪ್ಪಳದ ತಾಲೂಕು ಆಫೀಸು ಸಮಾಜ ಕಲ್ಯಾಣ ಆಫೀಸು ಅಥವಾ ಕೊಪ್ಪಳ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು. ನೀವು ಬಾಗಲಕೋಟೆಯವರು ಅಂತಂದೇಳಿ ನಿಮ್ಮ ಜಿಲ್ಲೆಯಲ್ಲಿ ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಬರೋಲ್ಲ. ನೀವು ಎಲ್ಲಿ ಶಾಲಾ ಕಾಲೇಜನ್ನು ಓದಿರ್ತೀರೋ ಅಥವಾ ಕಾಲೇಜ್ ಕಲ್ತಿರ್ತೀರೋ ಅಲ್ಲೇ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ನೀವು ಒಂದು ವೇಳೆ ನಿಮ್ಮ ಸ್ವಂತ ಜಿಲ್ಲೆ ಅಥವಾ ನಿಮ್ಮ ತಾಲೂಕಲ್ಲಿ ಸಬ್ಮಿಟ್ ಮಾಡೋಕ್ಕೆ ಹೋದರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಈ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ. ಇಲ್ಲಿ ನಾನು ತಿಳಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ನೀವು ಆಫೀಸ್ಗೆ ಸಬ್ಮಿಟ್ ಮಾಡಿ. ಏನೇನಪ್ಪ, ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಸಬ್ಮಿಟ್ ಮಾಡಲೇಬೇಕು. ಬ್ಯಾಂಕ್ ಪಾಸ್ಬುಕ್ ಅದು ಕಡ್ಡಾಯವಾಗಿ NPCI ಮ್ಯಾಪಿಂಗ್ ಆಗಿರಬೇಕು. ಅಂಥ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನ ಸಬ್ಮಿಟ್ ಮಾಡಬೇಕು. ನೀವು ಬ್ಯಾಂಕ್ ಹೋಗಿ NPCI ಮ್ಯಾಪಿಂಗ್ ಮಾಡಿ ಅಂದರೆ ಮಾಡಿಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣಪತ್ರನ ಸಬ್ಮಿಟ್ ಮಾಡಬೇಕು. ಮಾರ್ಕಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಒಂದು ಫೋಟೋ ಸಬ್ಮಿಟ್ ಮಾಡಬೇಕು ಮತ್ತು ಅರ್ಜಿ ಪ್ರತಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ತೀನಿ ನೋಡಿ. ನಂಬರ್ 1 ಏನಪ್ಪ ಅಂದರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬಿಟ್ಟಿದ್ದೀನಿ ಇಲ್ಲಿ, ಅದನ್ನ ಹೇಳ್ತೀನಿ ನೋಡಿ. SSLC ಮಾರ್ಕಸ್ ಕಾರ್ಡ್ ಕೂಡ ಕೊಡಬೇಕು ನೀವು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಏನು ತಿಳಿಸಿದ್ದೀನಲ್ಲ, ಇವುಗಳಿಗೆ ನೀವು ಯಾವ ಕಾಲೇಜ್ನಲ್ಲಿ ಓದಿದ್ದೀರೋ, ಎಕ್ಸಾಂಪಲ್ ಈಗ ನೀವು PUC ಸೆಕೆಂಡ್ PUC ಮುಗಿಸಿದ್ದೀರಿ, ಡಿಗ್ರಿ ಅಡ್ಮಿಷನ್ ಮಾಡಿಸಿದ್ದೀರಿ. ಉದಾಹರಣೆಗೆ ಇಲ್ಲಿ ನೋಡಿ, ಒಂದು ಗೌರ್ಮೆಂಟ್ PU ಕಾಲೇಜಲ್ಲಿ PUC ಮುಗಿಸಿದ್ದೀರಿ, 60% ಮಾಡ್ಕೊಂಡಿದ್ದೀರಿ. ಈಗ ಒಂದು ಡಿಗ್ರಿ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದೀರಿ. ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು PU ಓದಿರ್ತೀರಲ್ಲ ಆ ಕಾಲೇಜ್ನಲ್ಲಿ ಅಟೆಸ್ಟೆಡ್ ಮಾಡಿಸ್ಬೇಕು. ಮತ್ತು ಈ ಒಂದು ಅರ್ಜಿ ಪ್ರತಿಗೆ ಇದೇ ಒಂದು PU ಕಾಲೇಜ್ನ ಪ್ರಿನ್ಸಿಪಾಲ್ರ ಸೀಲ್ ಆ್ಯಂಡ್ ಸೈನ್ ಹಾಕ್ಸ್ಬೇಕು. ನೀವು ಪ್ರೆಸೆಂಟ್ ಓದ್ತಾ ಇರೋ ಡಿಗ್ರಿ ಕಾಲೇಜ್ದಲ್ಲ, ನೀವು PU ಓದಿರ್ತಕ್ಕಂಥ ಕಾಲೇಜ್ದು. ಅದೇ ರೀತಿ ಇನ್ನು ಡಿಗ್ರಿ ವಿದ್ಯಾರ್ಥಿಗಳಿದ್ದರೆ ಅಂದ್ಕೊಳ್ಳೋಣ, ಆ ಡಿಗ್ರಿ ವಿದ್ಯಾರ್ಥಿಗಳು ಈಗ PG ಮಾಡ್ತಾಯಿದ್ರಿ ಅಂದ್ಕೊಳ್ಳಿ. ಈ PG ಮಾಡ್ತಕ್ಕಂಥ ಕಾಲೇಜಿನ ಪ್ರಿನ್ಸಿಪಾಲ್ರ ಮತ್ತು ಸೈನ್ ಅಲ್ಲ, ನೀವು ಯಾವ ಕಾಲೇಜ್ನಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಪ್ರೈಸ್ ಮನಿ ಪಡ್ಕೊಳ್ತಾ ಇದ್ದೀರೋ, ಈಗ ಉದಾಹರಣೆಗೆ ನೀವು ಈ ವರ್ಷ ಯಾವ ಕಾಲೇಜ್ನಲ್ಲಿ ಅಥವಾ ಶಾಲೆಯಲ್ಲಿ ಪಾಸ್ ಆಗಿದ್ದೀರೋ ಆ ಕಾಲೇಜಿನ ಒಂದು ಪ್ರಿನ್ಸಿಪಾಲ್ರ ಸೀಲ್ ಆ್ಯಂಡ್ ಸೈನ್ ಹಾಕ್ಸಿ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಕೂಡ ಸೀಲ್ ಆ್ಯಂಡ್ ಸೈನ್ ಹಾಕ್ಸ್ಬೇಕು. ಹಾಕ್ಸಿ ಮತ್ತು SLC ಮಾರ್ಕಸ್ಗಳಲ್ಲಿ ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲವಕ್ಕೂ ಸೀಲ್ ಆ್ಯಂಡ್ ಸೈನ್ ಹಾಕ್ಸಿ ಆ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಈಗ PUC ವಿದ್ಯಾರ್ಥಿಗಳದ್ದು ಆಲ್ರೆಡಿ ಮಾರ್ಕಸ್ ಕಾರ್ಡ್ ಬಂದಿರುತ್ತೆ, ಓಕೆ. ಇನ್ನು ಮಾರ್ಕಸ್ ಕಾರ್ಡ್ ಬಂದಿಲ್ಲ ಅಂದರೆ ಆ ವಿದ್ಯಾರ್ಥಿಗಳದ್ದು ಹೆಂಗಂದರೆ, ಉದಾಹರಣೆಗೆ ಡಿಗ್ರಿ ಫೈನಲ್ ಇರೋರು, PG ಫೈನಲ್ ಇಯರ್ ಇರ್ತಕ್ಕಂಥವ್ರು, ಇವರು ಇನ್ನೂ ಲಾಸ್ಟ್ ಟೈಮ್ ಮಾರ್ಕಸ್ ಕಾರ್ಡ್ ಬಂದಿರಲ್ಲ. ಅಂಥ ವಿದ್ಯಾರ್ಥಿಗಳು ಏನು ಮಾಡಿ, ನಿಮ್ಮ ಒಂದು ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ ಇರುತ್ತಲ್ಲ ಆ ಮಾರ್ಕಸ್ ಕಾರ್ಡನ್ನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಸೈಲ್ ಆ್ಯಂಡ್ ಸೈನ್ ಹಾಕ್ಸಿ ಅಪ್ಲೋಡ್ ಮಾಡಬೇಕು. ಹಾಗೆ ನೀವು ಕಂಪ್ಯೂಟರ್ನಲ್ಲಿ ಪ್ರಿಂಟ್ ತೆಗೆದು ಅಪ್ಲೋಡ್ ಮಾಡೋದಲ್ಲ, ಅದಕ್ಕೆ ಸೀಲ್ ಆ್ಯಂಡ್ ಸೈನ್ ಹಾಕ್ಸಿ ಅಪ್ಲೋಡ್ ಮಾಡಿ
ಅಥವಾ ಒರಿಜಿನಲ್ ಮಾರ್ಕರ್ಸ್ ಕಾರ್ಡ್ ಬರೋವರೆಗೂ ವೇಟ್ ಮಾಡಿ. ತದನಂತರ ಅದನ್ನೇ ಈಗ ಸಬ್ಮಿಟ್ ಮಾಡಿ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ ಅಥವಾ ಡಿಸ್ಟ್ರಿಕ್ಟ್ ಸಮಾಜ ಕಲ್ಯಾಣ ಆಫೀಸ್ಗೆ. ಅವರು ನಿಮ್ಮ ಒರಿಜಿನಲ್ ಮಾರ್ಕರ್ಸ್ ಕಾರ್ಡ್ ಬರೋವರೆಗೂ ಅಪ್ಲಿಕೇಶನನ್ನು ಪೆಂಡಿಂಗ್ ಇಡ್ತಾರೆ. ಒರಿಜಿನಲ್ ಮಾರ್ಕರ್ಸ್ ಕಾರ್ಡ್ ಬಂದ ನಂತರ ಅದನ್ನು ಅಪ್ರೂವ್ ಮಾಡ್ತಾರೆ. ಅಲ್ಲಿವರೆಗೂ ಅಪ್ರೂವಲ್ಲು ಮಾಡಲ್ಲ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ತಾಲೂಕು ಆಫೀಸಿಗೆ ಕೊಡಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.